ವಾಹನ ಚಲಾಯಿಸುವಾಗ ಸುರಕ್ಷಾ ನಿಯಮ ಪಾಲಿಸಿ, ಜೀವ ಉಳಿಸಿ. ಶಾಸಕ ಹೆಬ್ಬಾರ್ ಕರೆ. ಪಟ್ಟಣದ ವೇದವ್ಯಾಸ ಸಭಾಭವನದಲ್ಲಿ ಶ್ರೀ ಗ್ರಾಮದೇವಿ ದ್ವಿಚಕ್ರ ವಾಹನಗಳ ತಂತ್ರಜ್ಞರ ಬಳಗದ ವತಿಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಶಾಸಕ ಶಿವರಾಮ್ ಹೆಬ್ಬಾರ್ ಉದ್ಘಾಟಿಸಿ ಮಾತನಾಡಿ, ಜನರು ವಾಹನ ಖರೀದಿಯಲ್ಲಿನ ಆಸಕ್ತಿ, ಅದನ್ನು ಚಲಾಯಿಸುವಾಗ ಸುರಕ್ಷತಾ ಕ್ರಮಗಳನ್ನು ಅನುಸರಿಸುವಲ್ಲಿ ತೋರಿಸಬೇಕು. ಒಂದು ವೇಳೆ ನಿರ್ಲಕ್ಷ್ಯದಿಂದ ಚಲಾಯಿಸಿ ಅಪಘಾತಕ್ಕೀಡಾದಾಗ ಅವರ ಕುಟುಂಬವೇ ಅನಾಥವಾಗುತ್ತದೆ. ಹಾಗಾಗದಂತೆ ಸುರಕ್ಷತಾ ಕ್ರಮ ಪಾಲಿಸಿ ಎಂದರಲ್ಲದೆ, ಉದ್ಯೋಗಿ ಉದ್ಯೋಗದಾತ ಒಂದೇ ನಾಣ್ಯದ ಎರಡು ಮುಖವಿದ್ದಂತೆ. ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಕೆಲಸ ಮಾಡಿದರೆ ಇಬ್ಬರೂ ಬೆಳವಣಿಗೆ ಹೊಂದಲು ಸಾಧ್ಯ. ಕಾರ್ಮಿಕರು ಸರ್ಕಾರದ ವಿವಿಧ ಯೋಜನೆಗಳ ಪ್ರಯೋಜನ ಪಡೆದುಕೊಂಡು ತಮ್ಮ ವೃತ್ತಿ ಹಾಗೂ ಜೀವನ ಮಟ್ಟವನ್ನು ಸುಧಾರಿಸಿಕೊಳ್ಳಬೇಕು ಎಂದರು. ಪ್ರೊಬೇಷನರಿ ಪಿಎಸ್ಐ ಶರಣಬಸವ ಮಾತನಾಡಿ, ಮುನ್ಸೂಚನೆ ನೀಡದೆ ಬರುವ ಅತಿ ಭೀಕರ ಕಾಯಿಲೆ ಎಂದರೆ ಆಕ್ಸಿಡೆಂಟ್ ಆಗಿದೆ. ಇದರಿಂದ ದಂಡದ ಭಯದಿಂದ ಹೆಲ್ಮೆಟ್ ಧರಿಸದೆ ನಿಮ್ಮ ಸುರಕ್ಷತೆಗಾಗಿ ಧರಿಸಿ ಎಂದರು. ಟಿಒ ಪ್ರತಿನಿಧಿ ಮಂಜುನಾಥ್ ಅಬ್ಬಿತೋಟ ಮಾತನಾಡಿ, ಅತಿ ವೇಗದಿಂದ ವಾಹನ ಚಲಾಯಿಸಿ ತಿಥಿವೇಗವಾಗುವಂತೆ ಮಾಡಿಕೊಳ್ಳದೆ ಸುರಕ್ಷಾ ಕ್ರಮ ಪಾಲಿಸಿ ದಾಖಲೆಗಳನ್ನು ಸರಿಯಾಗಿಟ್ಟುಕೊಳ್ಳಿ ಎಂದರು. ಆರ್ಟಿಒ ಪ್ರತಿನಿಧಿಗಳಾದ ಮಂಜುನಾಥ್ ಕುಮಾರ್, ವಿಶ್ವನಾಥ್ ಮೆಣಸುಮನೆ, ಇಬ್ರಾಹಿಂ ಶೇಖ್ ಉಪಸ್ಥಿತರಿದ್ದರು. ಶ್ರೀರಾಮ್ ಲಾಲ್ಗುಲಿ ನಿರ್ವಹಿಸಿದರು. ಅಧ್ಯಕ್ಷ ಮಧುಕೇಶವ್ ಭಾಗವತ್ ಪ್ರಾಸ್ತಾವಿಕ ಗೈದು ಸ್ವಾಗತಿಸಿದರು. ಇದೇ ಸಂದರ್ಭದಲ್ಲಿ ಕಾರ್ಮಿಕ ಇಲಾಖೆಯಿಂದ ಸುರಕ್ಷತಾ ಕಿಟ್ ಹಾಗೂ ದ್ವಿಚಕ್ರ ವಾಹನಗಳ ದುರಸ್ತಿ ದರಪಟ್ಟಿಯನ್ನು ಬಿಡುಗಡೆಗೊಳಿಸಿದರು. ತಂತ್ರಜ್ಞ ಬಳಗ ಸಮಾಜದ ಎಲ್ಲ ದಿಕ್ಕುಗಳಲ್ಲಿ, ಎಲ್ಲ ಪ್ರದೇಶದಲ್ಲಿ ತನ್ನದೇ ಆದಂಥ ಆದ್ಯತೆಯನ್ನು ಪಡೆದಂಥ ಬಳಗ. ಒಂದೇ ರೀತಿಯ ವೇಟ್ನಲ್ಲಿ ಗ್ರಾಹಕರಿಗೆ ಸರ್ವಿಸನ್ನು ಕೊಡಬೇಕು ಅಂತಕ್ಕಂಥ ಇಚ್ಛೆಯಿಂದ ಒಂದು ದರಪಟ್ಟಿಯನ್ನು ಕೂಡ ಬಿಡುಗಡೆಯನ್ನು ಮಾಡಿದ್ದಾರೆ. ಯಲ್ಲಾಪುರದಲ್ಲಿ ಎಷ್ಟೋ ಕುಟುಂಬದ ಹೆಣ್ಣುಮಕ್ಕಳು, ತಾಯಂದಿರು ಒಂದು ನಯಾ ಪೈಸೆ ಕೂಡ ಇನ್ಶೂರೆನ್ಸ್ ಸಿಕ್ಕದೆ ಕುಟುಂಬವೇ ಅನಾಥಾಗಿ ಬರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ನಾನು ಅಂದುಕೊಂಡಿದ್ದೇನೆ, ಸರ್ಕಾರದಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡಿದೆ. ಹೇಗೆ ಲೈಫ್ ಟ್ಯಾಕ್ಸ್ ಕಟ್ತೇವೋ ಹಾಗೆ ಇನ್ಶೂರೆನ್ಸನ್ನು ಕೂಡ ಸೈಕಲ್ ಮೋಟರ್ಗೆ ಲೈಫ್ ಇನ್ಶೂರೆನ್ಸ್ ಸಿಸ್ಟಮ್ನಲ್ಲಿ 15 ವರ್ಷಕ್ಕೆ ಇನ್ಶೂರೆನ್ಸ್ ಕಟ್ಟತಕ್ಕಂಥ ಪದ್ಧತಿ. ಸೈಕಲ್ ಮೋಟ್ರ್ ತಗೊಳ್ಳುವಾಗ ಎಷ್ಟು ತುಟ್ಟಿದ್ದು ಸೈಕಲ್ ಮೋಟ್ರ್ ತಗೊಳ್ತಾರೆ, ಅದಕ್ಕೇನು ಅನುಮಾನ ಮಾಡೋದಿಲ್ಲ. ಈಗ ಅದು 10-20 ಸಾವಿರ ಜಾಸ್ತಿ ಆದರೆ ಟ್ಯಾಕ್ಸ್ ತುಂಬ ಹೋಗ್ತವೆ, ಹಾಗೆ ಇನ್ಶೂರೆನ್ಸ್ ತುಂಬ ಹೋಗ್ತವೆ. ಅವು ಕುಟುಂಬಕ್ಕೆ ಒಂದು ಆಶ್ರಯದಾತವಾಗಿ ಬದುಕೋದಕ್ಕೆ ಅವಕಾಶ ಸಿಗುತ್ತೆ. ಅದಕ್ಕೆ ದ್ವಿಚಕ್ರ ತಂತ್ರಜ್ಞ ಬಳಗ ನಿಮಗೆಲ್ಲರೂ ಭೇಟಿ ಆಗ್ತವೆ. ಲೈಸೆನ್ಸ್ ಕಂಪಲ್ಸರಿ ಇಟ್ಕೊಳ್ಳಿಕ್ಕೆ ಹೇಳಿ, ಇನ್ಶೂರೆನ್ಸ್ ಕಂಪಲ್ಸರಿ ತುಂಬಿಕೊಳ್ಳಿಕ್ಕೆ ಹೇಳಿ. ನಿಮ್ಮ ಬಗ್ಗೆ ಅಲ್ಲ, ಅವ್ರ ಕುಟುಂಬದ ಬಗ್ಗೆ. ಮನೆ ಹೆಂಡತಿ ಮಕ್ಕಳು ಇರ್ತವೆ, ಸಣ್ಣ ಸಣ್ಣ ಹುಡುಗರು ಇರ್ತವೆ. ಆ ಕುಟುಂಬದ ಭವಿಷ್ಯ ಕರಾಳ ದಿವಸವನ್ನು ಅನುಭವಿಸ್ಬೇಕಾಗತ್ತೆ. ಇವರು ಸರಿಯಾಗಿ ನಡೆಸ್ಬೋದು, ಆದರೆ ಮುಂದಿನ ಬರ್ತಕ್ಕಂಥ ಸರಿಯಾಗಿ ನಡೆಸ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಯಾವ ಮಾಡೋ ತಪ್ಪಿಗೆ ಯಾವ ಬಲಿ ಆಗ್ತವೆ, ಯಾವ ಬಲಿಯಾಗಿ ಒಂದು ಕುಟುಂಬವನ್ನೇ ಅನಾಥನಾಗಿ ಮಾಡಿ ಹೋಗ್ಬಿಡ್ತಾರೆ. ಫಸ್ಟ್ ಪಾರ್ಟಿನ ಬಟ್ ಇನ್ಸೂರೆನ್ಸ್. ಯಾಕಂದರೆ ಈಗ ನಾವು ವಾಹನದ ಮೇಲೆ ಎಷ್ಟು ಅವಲಂಬಿತವಾಗಿವಂದ್ರೆ, ಬೆಳಿಗ್ಗೆ ಒಂದು ಹಾಲಿನ ಪ್ಯಾಕೆಟಿಂದ ಹಿಡಿದು ರಾತ್ರಿ ಡ್ಯೂಟಿಯಿಂದ ಬರೋವರೆಗೂ ನಮಗೆ ವಾಹನ ಬೇಕೇ ಬೇಕು. ಅದು 100 ಮೀಟ್ರ್ ಇರಲಿ, 100 ಕಿಲೋಮೀಟ್ರ್ ಇರಲಿ. ಹೌದಾ? ನಾವೊಂದು ಸಣ್ಣ ಕೆಮ್ಮು ಬಂದರೆ ಏನೋ ದೊಡ್ಡ ರೋಗ ಬಂತು ಅಂತೇಳಿ ಹಾಸ್ಪಿಟ್ಲಿಗೆ ಓಡಿಸ್ತೀವಿ. ಹೌದಾ? ಸೊ ವಾಹನ ಕೆಟ್ಟರೆ ಏನೋ ಇಂಜಿನ್ ಇದಾಯಿತು, ಬ್ರೇಕ್ ಫೇಲರ್ ಆಗೋ ಪಾಸಿಬಿಲಿಟಿ ಇತ್ತು, ಏನೋ ಸೌಂಡ್ ಇತ್ತು, ತಪಾಸಣೆ ಮಾಡಿಸ್ಕೊಳ್ಳಿ. ಗೊತ್ತಾ? ಮತ್ತು ಇನ್ಶೂರೆನ್ಸು, ಹೊಗೆ ಪತ್ರ ಇದೆಲ್ಲ ಕಡ್ಡಾಯವಾಗಿ ಇರಲೇಬೇಕು. ಯಾಕಂದರೆ ಈ ಎಲ್ಲ ರೂಲ್ಸ್ ಮಾಡಿರೋದು ಪೊಲೀಸ್ ಇಲಾಖೆ ಅಲ್ಲ. ಪೊಲೀಸ್ ಇಲಾಖೆ ಯಾರು ರೂಲ್ಸ್ನ ಕಾನೂನನ್ನು ಮುರಿತಾರೆ ಅವ್ರಿಗೆ ಫೈನ್ ಕಟ್ಟಕ್ಕಿರೋದು. ಆ ಫೈನ್ ನಿಗದಿ ಮಾಡಿದಿರೋದು ಯಾರು? ಗೌರ್ಮೆಂಟ್, ಸರ್ಕಾರ. ಮಾಡುವುದು ಇವೆಲ್ಲೋ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಇದ್ದಾಗ ಉದ್ಯೋಗಿ ಬೆಳೀತಾನೆ, ಉದ್ಯೋಗದಾತರು ಬೆಳೀತಾರೆ. ಆ ಹಿನ್ನೆಲೆಯಲ್ಲಿ ಉದ್ಯೋಗದಾತರು ಯಾರು ಇದ್ದೀವಿ, ಇನ್ನು ಉದ್ಯೋಗಿಯನ್ನು ಗೌರವದಿಂದ ನೋಡ್ತೀವಿ. ಉದ್ಯೋಗಿ ಇಲ್ಲದೆ ಹೋದರೆ ಈ ದೇಶದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ? ಈ ದೇಶ ಇವತ್ತೇನಾದರೂ GDP ಗ್ರೋತ್ 7-8 ಬಂದಿದೆ ಅಂತಂದರೆ ಇದು ಟಾಟಾನಿಂದ ಬಂದಿಲ್ಲ, ಬಿರ್ಲಾದಿಂದ ಬಂದಿಲ್ಲ, ಅಂಬಾನಿಂದ ಬಂದಿಲ್ಲ. ಈ ದೇಶದ
ನಿಮ್ಮಂಥ ಯುವಕರು ಕೆಲಸ ಮಾಡಿದ್ದೀವಿ. ನಿಮ್ಮಂಥ ಯುವಕರಿಂದ ದೇಶ GDP ಗ್ರೋತ್ ಆಗ್ತದೆ. ನಿಮ್ಮಂಥ ಕಾರ್ಮಿಕ ಕಲ್ಯಾಣದಿಂದ ಈ ದೇಶ GDP ಗ್ರೋತ್ ಆಗಿದೆ. ಬೆಂಗಳೂರಂಥ ನಗರಗಳಲ್ಲಿ 25, 30, 40 ಮಾಡಿ ಕಟ್ಟಡಗಳನ್ನು ಕಟ್ತಾರೆ. ಯಾವ ಮಿಷನ್ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ನನ್ನ ಕಾರ್ಮಿಕರೇ ಈ ದೇಶಕ್ಕೆ ಕಾರ್ಮಿಕರು ಇಲ್ಲದೆ ಹೋದ, ಈ ದೇಶದಲ್ಲಿ ಕಾರ್ಮಿಕರಿಗೆ ಅಸ್ತಿತ್ವ ಇಲ್ಲದೆ ಹೋದ, ಈ ದೇಶವೇ ಅಸ್ತಿತ್ವ ಕಳ್ಕೊಳ್ಬೇಕಂತ ಕಾರ್ಮಿಕರು. ಹಾಗಾಗಿ ಕಾರ್ಮಿಕರು ಮತ್ತು ಸೈನಿಕರು ಮತ್ತು ರೈತ ಈ ದೇಶದ 3 ಗಟ್ಟಿಗಳು ಭೂತ ಬುನಾದಿಗಳು. ರೈತ ಇದೆ ಯಾವ ಬದುಕೋದಕ್ಕೆ ಸಾಧ್ಯ ಇಲ್ಲ, ಕಾರ್ಮಿಕ ಇದೆ ಉದ್ಯೋಗ ಬದುಕೋದಕ್ಕೆ ಸಾಧ್ಯ ಇಲ್ಲ, ನಮ್ಮ ಸೈನಿಕ ಇದೆ ದೇಶ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಈ 3 ಜನರನ್ನು ನಾವು ಗೌರವಿಸಲೇಬೇಕಾಗಿದೆ.